ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪಾಲಿಟಿಕ್ಸ್ ತಲ್ಲಣ ಸೃಷ್ಟಿ ಮಾಡಿದೆ. ಸಂಪುಟ ಸರ್ಜರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಿಂಟ್ ಬಿಟ್ಟುಕೊಡ್ತಾ ಇದ್ದ ಹಾಗೆ ಎಲ್ಲರೂ ಫುಲ್ ಅಲರ್ಟ್ ಆಗಿದ್ದಾರೆ. ಕೆಲವರಂತೂ ಕೂಸು ಹುಟ್ಟೋಕ್ಕೂ ಮೊದಲೇ ಕುಲಾವಿ ಹೊಲಿಸೋಕೆ ಕೈ ಹಾಕಿದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಮತ್ತು ಸಿದ್ದು ಬಣದ ನಡುವೆ ಅಧಿಕಾರ ಹಂಚಿಕೆ ಗದ್ದಲವು ಮಾರ್ಧನಿಸತೊಡಗಿದೆ. तो ಬಹುಶಃ ಆಗುತ್ತೆ ಡಿಸೆಂಬರ್. ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಜರಿಯೋ ಅಧಿಕಾರ ಹಂಚಿಕೆಯೋ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ನವೆಂಬರ್ ಕ್ರಾಂತಿ. ನವೆಂಬರ್ ತಿಂಗಳು ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದ ಗ್ಯಾರಂಟಿ ಸರ್ಕಾರದಲ್ಲಿ ಕ್ರಾಂತಿಯ ಗೀತೆ ದಿನದಿಂದ ದಿನಕ್ಕೆ ಜೋರಾಗತೊಡಗಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬಲಿದ್ದು ಸಂಚಲನ ಸೃಷ್ಟಿಸಿದೆ. ಒಂದೆಡೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ನಡುವೆಯೂ ಅಧಿಕಾರ ಹಂಚಿಕೆ ಮಾತು ಕೇಳಿ ಬರ್ತಿದ್ರೆ, ಮತ್ತೊಂದು ಕಡೆ ಸಂಪುಟ ಸರ್ಜರಿಯ ಸುಳಿವು ಸಿಕ್ಕಿದೆ. ಇದು ಹಸ್ತಪಡಿಯಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಹೊತ್ತಿಸಿದೆ. ಸಂಪುಟ ಪುನಾರಚನೆ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಸುಳಿವು ನೀಡಿರೋ ಕಾರಣ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಆಸೆ ಚಿಗುರೊಡೆದಿದೆ. ಡಿಸೆಂಬರ್ನಲ್ಲಿ ಶುಕ್ರ ದೆಸೆ, ಕುತೂಹಲ ಹೆಚ್ಚಿಸಿದ ಶಾಸಕ ಸವದಿ ಹೇಳಿಕೆ. ಸಂಪುಟ ಸರ್ಜರಿಯ ಗುಟ್ಟು ರಟ್ಟಾಗ್ತಾ ಇದ್ದಂತೆ ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳ ಲಾಬಿ ಶುರುವಾಗಿದ್ದು, ಈಗಾಗಲೇ ಸಚಿವ ಸ್ಥಾನದ ಬಗ್ಗೆ ಬಹಿರಂಗ ಹೇಳಿಕೆ ನೀಡುವ ಮೂಲಕ ನಾವು ಕೂಡ ರೇಸ್ನಲ್ಲಿದ್ದೇವೆ ಅಂತ ಬಿಂಬಿಸಿಕೊಳ್ತಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗಿ ಶಾಸಕರಾಗಿರುವ ಶಾಸಕ ಲಕ್ಷ್ಮಣ್ ಸವದಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಹಕಾರ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸುಳಿವು ನೀಡಿರುವ ಸವದಿ, ನನಗೆ ಡಿಸೆಂಬರ್ನಿಂದ ಶುಕ್ರ ದೆಸೆ ಶುರುವಾಗಲಿದ್ದು, ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ನನ್ನ ಶಕ್ತಿ ತೋರಿಸ್ತೇನೆ ಅನ್ನೋ ಮೂಲಕ ಸಹಕಾರಿ ಖಾತೆಯ ಆಸೆ ಬಿಚ್ಚಿಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಏನನ್ನೋದು ಈ ಕಾಲದಲ್ಲಿ ಇವರಿಗೆ ಅವಾಗ ನಾನು ಕೈ ಅಂತ ತೋರಿಸ್ತೀನಿ. ಸಿಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ನವೆಂಬರ್ ಕ್ರಾಂತಿಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಇಲ್ಲ, ವಿಸ್ತರಣೆ ಆಗಬಹುದು ಎಂದಿದ್ದು, ಅಧಿಕಾರ ಹಂಚಿಕೆ ವಿಷಯದಲ್ಲಿ ತಂದೆಯ ಪರವು ಬ್ಯಾಟ್ ಬೀಸಿ ಪರೋಕ್ಷವಾಗಿ ಡಿಸಿಎಂ ಡಿಕೆಶಿ ಬೆಂಬಲಿಗರಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ಹಿರಿಯ ಸಚಿವರು ಕೂಡ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಬಹುಶಃ ಆಗುತ್ತೆ ಡಿಸೆಂಬರ್. ಇವ್ರು ಹೇಳ್ತಿರ್ತಾರೆ, ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಈ ಊಹಾಪೋಹದ ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದಷ್ಟು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವರು ಅವಾಗವಾಗ ಕ್ಲೇಮ್ ಮಾಡ್ತಾರೆ, ಅದರೊಳಗೆ ತಪ್ಪಿಲ್ಲ. ಇನ್ನು ಸಿಎಂ ಕರೆದಿರುವ ಔತಣಕೂಟಕ್ಕೂ ಸಂಪುಟ ಪುನಾರಚನೆಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಧ್ಯಕ್ಷರೇ ಹೇಳಿದ ಮೇಲೆ ಮುಗಿಯಿತು, ಅಧಿಕಾರ ಹಂಚಿಕೆ ಸನ್ನಿವೇಶವೇ ಇಲ್ಲ ಅಂತ ಪರೋಕ್ಷವಾಗಿ ಸಿಎಂ ಪರ ಸಚಿವ ದಿನೇಶ್ ಗುಂಡೂರಾವ್ ಬ್ಯಾಟ್ ಬೀಸಿದ್ದಾರೆ. ಈಗ ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನೇನು, ಮತ್ತೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನು ಹೈಕಮಾಂಡ್ ಅಂದರೆ ಏನು? ಹೈಕಮಾಂಡ್ ಪ್ರತಿಯೊಂದಕ್ಕೂ ಹೈಕಮಾಂಡ್ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಮತ್ತು ಇದಕ್ಕೇನು ಹೈಕಮಾಂಡ್ ಯಾವುದೇ ರೀತಿಯ ಯಾರೋ ಒಬ್ಬರು ಗಾಳಿ ಸುದ್ದಿಗಳಿಗೆಲ್ಲ ಹೈಕಮಾಂಡ್ ರಿಯಾಕ್ಷನ್ ಕೊಡಬೇಕಾಗಿಲ್ಲ. ಪಕ್ಷದ ಅಧ್ಯಕ್ಷ ಹೇಳಿದ ಮೇಲೆ ಅಷ್ಟಕ್ಕೆ ನಾವು ಸೀಮಿತ ಅಂತ ಅಷ್ಟಿದ್ರೆ ಸಾಕು ಅಂತ ಹೇಳ್ಬೋದು. ನನಗೆ ಗೊತ್ತಿರುವ ಹಾಗೆ ಆ ಥರದ ಪರಿಸ್ಥಿತಿ ಎಲ್ಲೂ ಇಲ್ಲ ಈಗ, ಮತ್ತು ಆ ಸನ್ನಿವೇಶನೂ ಇಲ್ಲ. ಒಟ್ಟಾರೆ 2.5 ವರ್ಷದ ಹೊಸ್ತಿಲಲ್ಲಿರುವ ರಾಜ್ಯ ಗ್ಯಾರಂಟಿ ಸರ್ಕಾರದಲ್ಲಿ ಅದಲು ಬದಲು ಕಸರತ್ತು ಕಾವೇರ್ತಾ ಇದೆ. ಹೀಗಾಗಿ ನವೆಂಬರ್ ಕ್ರಾಂತಿಯಲ್ಲಿ ಸಂಪುಟ ಪುನಾರಚನೆಯೋ, ಸಂಪುಟ ವಿಸ್ತರಣೆಯೋ, ಇಲ್ಲ ಅಧಿಕಾರದ ಬದಲಾವಣೆಯೇ ಆಗುತ್ತಾ ಅಂತ ನಾನಾ ಪ್ರಶ್ನೆಗಳು ಹಸ್ತಪಾಳ್ಯದಲ್ಲಿ ಸದ್ದು ಮಾಡ್ತಿರೋದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.